ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನಾಯ್ತು ಮಾಧವ್ ಅವರೇ? ಕಡಲೆ ಬೀಜ ಇಷ್ಟ ಇಲ್ಲ ಅಂದ್ರೆ ತೆಗೆದುಕೊಡ್ಲಾ? ಇಲ್ಲ ತುಳಸಿ ಅವರೇ, ಈ ಅದ್ಭುತ ಪುಳಿಯೋಗರಿಗಾಗಿ ನಾನು ಎಷ್ಟು ಪರದಾಡಿದ್ದೀನಿ ಅಂತ ನಿಮಗೆ ಗೊತ್ತಿಲ್ಲ. ಅಯ್ಯೋ, ಇಷ್ಟೆಲ್ಲ ಆಯ್ತಾ? ನಿಮಗೆ ಪುಳಿಯೋಗರೆ ಇಷ್ಟ ಅಂತ ಗೊತ್ತಿದ್ದಿದ್ರೆ ನಾನು ಯಾವತ್ತೂ ಮಾಡಿಕೊಟ್ಟಿರ್ತಿದ್ದೆ. ಎಲ್ಲ ಪುಳಿಯೋಗರೆ ಅಲ್ಲ, ನೀವು ಮಾಡಿದ್ದಿಷ್ಟ. ಮ್ಯಾಗಿ, ಇದು ಆ ಪುಳಿಯೋಗರೆ ಸಹ ನಮ್ಮನ್ನು ಕರೆದು ಕೊಡ್ತಾರಲ್ಲ. ನಾವು ಎಷ್ಟು ಹೇಳಿದ್ರು ಸರ್ ತಿಂತಾನೆ ಇರಲಿಲ್ಲ. ಅಟ್ಲೀಸ್ಟ್ ಇವಾಗ ತಿಂತಿದ್ದಾರೆ, ಅದು ಖುಷಿ ಪಡೋದು ಬಿಟ್ಟು ನಿಂದೊಳ್ಳೆ. ಅದು ನಿಜಾನೇ. ಸದಾ ಮ್ಯಾಗಿ ಬನ್ನಿ. ತಗೊಳ್ಳಿ, ಅವತ್ತು ನೀವು ಇಷ್ಟಪಟ್ಟಿದ್ರಲ್ಲ ಪುಳಿಯೋಗರೆ, ಇದೇನಾ ನೋಡಿ. ಅದೇ ಪುಳಿಯೋಗರೆ ಸಾ ಅವತ್ತು ಬಾಕ್ಸ್ ಸಿಕ್ಕಿತ್ತಲ್ಲ. ವಾವ್ ಮ್ಯಾಗಿ, ನೀನು ತಿನ್ನು. ಈ ಪುಳಿಯೋಗರೆ ತಿನ್ನಕ್ಕೆ ಗೆರೆ ಇರ್ಬೇಕು. ತಗೋ. ಸೂಪರ್. ಸದಾ ಸದಾ ಅಲ್ಲಿ ಕಸ್ಟಮರ್ಸ್ ಇದ್ದಾರೆ, ಹೋಗಿ ನೋಡೋಣ. ಸರ್ ಯು ಕಂಟಿನ್ಯೂ, ನಾವಲ್ಲಿರ್ತೀವಿ. ನೋಡೋ ದಂಡಪಿಂಡ, ಬಾಯಿಲೆ ನೋಡು. ಮೊದಲು ಸ್ಟವ್ ಹಚ್ಚಬೇಕು. ಹೌದಾ? ಗೊತ್ತೇ ಇರಲಿಲ್ಲ. ಪಾತ್ರೆ ಇಡಬೇಕು. ಸ್ಟ್ರಾಂಗ್ ಕಾಫಿ. ಏನ್ ತಾತ ಇದು? ಅದೃಷ್ಟ ಮಾಡಿರಬೇಕು ಈ ದತ್ತ ಮಾಡಿದ ಕಾಫಿ ಕುಡಿಬೇಕು ಅಂದರೆ. ಆಗ ನಳ ಮಹಾರಾಜ, ಈಗ ದತ್ತ ಮಹಾರಾಜ. ನಿಜ ಹೇಳ ತಾತ, ಕಲಗಚ್ಚಿಗಿಂತ ಕೆಟ್ಟದಾಗಿದೆ ನಿಮ್ಮ ಕಾಫಿ. ಹೌದಾ? ಹಾಗಾದರೆ ಇನ್ಮೇಲೆ ನೀನು ಕಲ್ಗಚ್ಚೆ ಕುಡಿ.
ಪುಳಿಯೋಗರೆ ತಿಂದರೆ ಹೊಟ್ಟೆ ತುಂಬೋದಿಲ್ಲ. ಅದ್ರ ಜೊತೆ ಮೊಸರನ್ನೂ ಇದ್ರೇನೆ ಚಂದ. ಅದಕ್ಕೆ ಮೊಸರನ್ನೂ ಮಾಡಿದ್ದೆ. ಅದ್ರ ಜೊತೆ ಮನೇಲಿ ಮಾಡಿರೋ ಉಪ್ಪಿನಕಾಯಿಯೂ ಇದೆ, ತಗೊಳ್ಳಿ. ಅಯ್ಯೋ ಸಾಕು ತುಳಸಿಯವರೇ, ಹೊಟ್ಟೆ ತುಂಬೋಯ್ತು. ಅದು ಅಲ್ಲದೆ ಈ ಪುಳಿಯೋಗರೆ ರುಚಿ ಸ್ವಲ್ಪ ಹೊತ್ತಾದರೂ ನಾಲ್ಗೆಲಿ ಉಳ್ಕೋಬೇಕು. ನಿಜ ಹೇಳಬೇಕು ಅಂದರೆ ತುಳಸಿಯವರೇ, ಈ ಪುಳಿಯೋಗರೆ ಮಾಡಿದವ್ರು ನೀವೇ ಅನ್ನೋ ಸತ್ಯ ಗೊತ್ತಾಗಿ ಮನಸ್ಸು ಸ್ವಲ್ಪ ಹೊತ್ತು ನೋವೆಲ್ಲ ಮರೆತು ಬಿಟ್ಟಿತ್ತು. ಪೂರ್ಣಿ ವಿಚಾರ ಕೇಳಿ ಬೇಜಾರಾಯ್ತು. ನಿಮ್ಮ ಮನೆಗೆ ಸಿರಿ ಹೋಗಿದ್ಲು ಅವಳನ್ನ ಭೇಟಿ ಮಾಡೋದಕ್ಕೆ. ವಿಷಯ ಗೊತ್ತಾಗಿ ತುಂಬಾ ನೋವಾಯ್ತು. ಮೊನ್ನೆ ದೇವಸ್ಥಾನದಲ್ಲಿ ಸಿಕ್ತಾಗ್ಲೂ ನೋವಲ್ಲಿದ್ರಿ. ನಾನು ಏನು ಅಂತ ಕೇಳಬೇಕಾಗಿತ್ತು, ಆದ್ರೆ ಕೇಳಲಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ. ಕೆಲವೊಂದ್ಸಲ ನೋವಿನ ಬಗ್ಗೆ ಮತ್ತೆ ಮತ್ತೆ ಮಾತಾಡೋದಕ್ಕೆ ಮನಸ್ಸು ಒಪ್ಪೋದಿಲ್ಲ. ಗಾಯ ಅಂತ ಗೊತ್ತಿದ್ದು ಅದ್ರ ಮೇಲೆ ಉಪ್ಪು ಸುರಿಯೋದು ಬೇಡ ಅನ್ಸುತ್ತೆ. ನಿಜ ಹೇಳಬೇಕು ಅಂದರೆ ದೇವಸ್ಥಾನದಲ್ಲಿ ನೀವು ನನ್ನನ್ನು ಏನೂ ಕೇಳದೇ ಇದ್ದಿದ್ದಕ್ಕೆ ಮನಸ್ಸು ಸ್ವಲ್ಪ ನಿರಾಳ ಆಯಿತು. ಹೇಳ್ಕೊಳ್ಳೋ ಮನಸ್ಥಿತಿಲಿ ನಾನು ಇರಲಿಲ್ಲ. ಮತ್ತೊಬ್ಬರು ನೋವು ಅಂದರೆ ಮುಲಾಮ್ ಹಚ್ಚೋರ್ಗಿಂತ ಕ್ಯೂರಿಯಾಸಿಟಿ ತೋರಿಸೋರೇ ಜಾಸ್ತಿ. ಆದರೆ ನೀವು ಗಾಯ ಮಾಯಲಿ ಅಂತ ಏನೂ ಕೇಳದೆ ಸುಮ್ಮನಿದ್ಬಿಟ್ರಿ. ಅದನ್ನೇ ಅಲ್ವಾ ಮೆಚುರಿಟಿ ಅಂತ ಹೇಳೋದು. ತುಂಬ ದೊಡ್ಡ ಮಾತು ಮಾಧವರೇ. ನಾನೇನೋ ಏನು ಕೇಳದೆ ಹಾಗೆ ಹೊಟ್ಟೋದೆ. ಸಿರಿ ನಿಮ್ಮನೆಗೆ ಹೋಗಿ ಬಂದಾಗ್ಲಿಂದ ನನಗೊಂಥರ ಪಾಪ ಪ್ರಜ್ಞೆ. ದೇವಸ್ಥಾನದಲ್ಲಿ ನಿಮ್ಮನ್ನ ಏನಾಯ್ತು ಅಂತ ವಿಚಾರಿಸ್ಬೇಕಾಗಿತ್ತು. ನಿಮ್ಮ ಮಧ್ಯೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಮಾಧವ ಅವರೇ. ಆದರೆ ಒಬ್ಬ ಹೆಣ್ಣಾಗಿ ಪೂರ್ಣಿ ನೋವು ನನಗೆ ಅರ್ಥ ಆಗತ್ತೆ. ಮಗುನ ಕಳ್ಕೊಳ್ಳೋದು ಅಂದರೆ ತಾಯಿಗೆ ತನ್ನೊಂದು ಜೀವದ ಭಾಗನೇ ಕಳ್ಕೊಂಡಂಗಾಗತ್ತೆ. ಇಂಥ ಸಮಯದಲ್ಲಿ ಅವಳಿಗೆ ಬೇಕಾಗಿರೋದು ಪ್ರೀತಿ ತೋರಿಸೋ ಜನ. ಅವತ್ತು ಸೀಮಂತಕ್ಕೆ ಹೋಗಿ ಬಂದು ಸಿರಿ ಹೇಳ್ತಾ ಇದ್ಲು, ಪೂರ್ಣಿ ನಿಮ್ಮನ್ನು ಎಷ್ಟು ಹಚ್ಕೊಂಡಿದ್ದಾಳೆ ಅಂತ. ಈಗ ಇಷ್ಟೆಲ್ಲ ಆದ್ಮೇಲೆ ಆ ಮನೆಯಲ್ಲಿ ಅವಳ ಕಣ್ಣು ನಿಮ್ಮನ್ನೇ ಹುಡುಕ್ತಾ ಇರುತ್ತಲ್ವಾ? ಮಗುನ ಕಳ್ಕೊಂಡು ನೋವಲ್ಲಿದ್ದಾಳೆ. ಸಾಲದು ಅಂತ ನೀವು ಅವಳ ಜೊತೆಲಿ ಇಲ್ಲದೆ ಇದ್ರೆ ಮತ್ತೆ ಅವಳ ನೋವು ಜಾಸ್ತಿ ಆಗತ್ತಲ್ವಾ ಮಾಧವ ಅವರೇ? ದೂರದಲ್ಲಿದ್ದು ನೋವು ನೋಡಿ ಮರ್ಗೋದಕ್ಕಿಂತ ಜೊತೆಲಿದ್ದು ಸಾಂತ್ವನ ಹೇಳೋದು ದೊಡ್ಡದಂತೆ. ಇದನ್ನ ನಾನು ಹೇಳ್ತಾ ಇರೋದಲ್ಲ, ನೀವೇ ನಿಮ್ಮ 118ನೇ ಎಪಿಸೋಡಲ್ಲಿ ಹೇಳಿದ್ದು. ನೆನಪಿದೆಯಾ ಮಾಧವ್ ಅವರೇ? ಆಮೇಲೆ 242ನೇ ಎಪಿಸೋಡಲ್ಲಿ ನೀವು ಹೇಳಿದ ಮಾತನ್ನ ನಾನು ಯಾವಾಗಲೂ ನೆನಪಿಸ್ಕೊತಾ ಇರ್ತೀನಿ. ಇಂಗ್ಲೀಷಲ್ಲಿ ಒಂದು ಸುಭಾಷಿತ ಹೇಳಿದ್ರಿ, ಪೀಪಲ್ಸ್ ಆಸ್ಕ್. ನೋಟ್ಬುಕ್ಕಲ್ಲಿ ಬರೆದಿಟ್ಕೊಂಡಿದ್ದೀನಿ. ನನಗೆ ಇಂಗ್ಲೀಷ್ ಅಷ್ಟು ಚೆನ್ನಾಗಿ ಬರಲ್ಲ. People ask for love in the most unloving ways. ಹಾಂ, ಅದೇ. ಕೆಲವ್ರಿಗೆ ಪ್ರೀತಿನ ಕೇಳೋದು ಹೇಗೆ ಅಂತಾನೆ ಗೊತ್ತಿರೋದಿಲ್ವಂತೆ. ಕೆಲವೊಂದ್ಸಲ ಅವ್ರ ಭಾಷೆನೇ ಕಟುವಾಗಿರುತ್ತೆ, ಆದರೆ ಅವ್ರ ಪ್ರೀತಿ ಕೇಳೋ ರೀತಿನೇ ಹಾಗಿರುತ್ತೆ. ಇದೇ ಅಲ್ವಾ ಅದರ ಅರ್ಥ? ನಿಮ್ಮ ಮಗ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿರೋದು ಇದೇ ಕಾರಣಕ್ಕಿರ್ಬೋದಲ್ವಾ? ಅವನ್ ಪ್ರೀತಿನ ಕೇಳ್ತಾ ಇರೋ ರೀತಿನೇ ಹೀಗಿರ್ಬೋದಲ್ವಾ? ನಿಮ್ಮ ಮತ್ತೆ ನಿಮ್ಮ ಮಗನ ಮಧ್ಯ ಏನೇ ಇದ್ದಿರ್ಲಿ, ಆದ್ರೆ ಹಠನೋ ಜಿದ್ದು ಬೇಸರನೋ ಯಾವ್ದಾದ್ರೂ ಸಾಧಿಸೋದಕ್ಕೆ ಇದು ಸಮಯ ಅಲ್ಲ. ಪೂರ್ಣಿಗೆ ಅವಳ ಗಂಡನೂ ಬೇಕು, ತಂದೆ ಸ್ಥಾನದಲ್ಲಿ ನಿಂತಿರೋ ನೀವು ಬೇಕು. ಸದ್ಯಕ್ಕೆ ಬೇರೆ ಎಲ್ಲ ಯೋಚನೆ ಬಿಟ್ಟು ಬರೀ ಅವಳ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಅವಳು ಎಲ್ಲಾನು ಎದುರಿಸಿ ಮೊದಲಿನ ಥರ ಆಗಬೇಕು ಅಂದರೆ ಅವಳ ಜೊತೆ ನೀವಿರಬೇಕು ಅಂತ ನೀವು ಯೋಚನೆ ಮಾಡಿಲ್ವಾ?
ಏನಾಯ್ತು ಮಾಧವ್ ಅವರೇ? ಸಿರಿ ಹೇಳಿದ್ಲು ನೀವು ನನ್ನ ಫ್ಯಾನ್ ಅಂತ. ಆದರೆ ನನಗೊಂದು ಡೌಟ್ ಆಗ್ತಾ ಇದೆ, ನೀವು ನನ್ನ ಫ್ಯಾನಾ ಅಥವಾ ನಾನೇ ನಿಮ್ಮ ಫ್ಯಾನಾ ಅಂತ. ಸರ್, ಈಗಲಾದ್ರು ಸಿರಿಯಕ್ಕಂಗೆ ನಿಮ್ಮ ಕಾಯಿಲೆ ವಿಷಯ ತಿಳಿಸಿ ಸರ್. ಏನು ಬೇಡ ಕೇಶ, ಅದಕ್ಕೊಂದು ಸಮಯ ಬರುತ್ತೆ. ಅವಳೇ ನನ್ನ ಬಗ್ಗೆ ಬೇಜಾರು ಪಟ್ಕೊಳ್ಳಲ್ಲ. ಸಿರಿ, ಏನಪ್ಪ ನೀನು 5 ಕಾಪಿನೂ ಸೇಲ್ ಆಗದೆ ಇರೋ ಪುಸ್ತಕನ 500 ಕಾಪಿ ಆರ್ಡರ್ ಮಾಡಿದ್ಯಲ್ಲ, ಇದರಿಂದ ನಮಗೆ ಎಷ್ಟು ಲಾಸ್ ಆಗುತ್ತೆ ಗೊತ್ತಾ? ಲಾಸ್ ಬಿಡು, ಅವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋದು ಎಷ್ಟು ಕಷ್ಟ ಗೊತ್ತಾ? ಅದು ಹೇಗಾಯ್ತು ಗೊತ್ತಾಗ್ತಾ ಇಲ್ಲ. ಅಪ್ಪ, ಇದಕ್ಕೆ ನನಗೆ ಕೋಪ ಬಂದಿತ್ತು. ನೀವು ತಪ್ಪು ಮಾಡಿದ್ದೀರಾ ಅಂತ ನನಗೆ ಬೇಜಾರಾಗ್ಲಿಲ್ಲ ಅಪ್ಪ, ಅದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ವಲ್ಲ ನೀವು. ಹೇಗಾಯ್ತೋ ನನಗೆ ಗೊತ್ತಿಲ್ಲ ಅಂತೀರಲ್ಲ. ಅದು ಹಾಗಲ್ಲ ಪ್ಲೀಸ್, ನೀವು ಮಾಡಿರೋ ತಪ್ಪನ್ನ ಒಪ್ಕೊಂಡಿದ್ದಿದ್ರೆ ಅವ್ರು ಇಷ್ಟೆಲ್ಲ ಕೂಗಾಡ್ತಾನೆ ಇರ್ಲಿಲ್ಲ. ನೀವು ಡಿಫೆಂಡ್ ಮಾಡ್ಕೊಂಡಿದ್ದಕ್ಕೆ ಅವ್ರು ಕೋಪ ಮಾಡ್ಕೊಂಡು ನನಗೆ ಫೋನ್ ಮಾಡಿದ್ರು. ಏನಾಯ್ತೋ ಏನೋ ಅಂತ ಓಡ್ಕೊಂಡು ಬಂದೆ. ಸಾರಿ ಮಗಳೇ. ನೀನ್ ನೊಂದ್ಕೋಬೇಡ ಅಪ್ಪ, ನಿನ್ನನ್ನು ಹರ್ಟ್ ಮಾಡೋದು ನನ್ನ ಉದ್ದೇಶ ಅಲ್ಲ. ಆದ್ರೆ ಮುಂದೆ ಈ ಥರ ಸಿಚುವೇಶನ್ ಬಂದಾಗ ಹ್ಯಾಂಡಲ್ ಮಾಡೋದು ಕಲೀಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೆ. ಸುಮ್ಮನೆ ನೀನು ಯಾರ್ಯಾರ ಹತ್ರನೋ ಮಾತು ಕೇಳ್ತಿದ್ರೆ ನಂಗೂ ನೋವಾಗಲ್ವಾಪ್ಪ. ನನಗೆ ಊಟ ತಂದು ಕೊಟ್ರಿ, ಆದರೆ ನೀವು ಏನು ತಿಂದೆ ಹೋಗ್ತಾ ಇದ್ದೀವಿ. ಮನೇಲಿ ಅಡುಗೆ ಮಾಡ್ಬಿಟ್ಟು ಬಂದಿದ್ದೀನಿ. ಅದು ಅಲ್ಲದೆ ಅನ್ನ ವೇಸ್ಟ್ ಮಾಡಬಾರ್ದು ಅಂತ ನೀವೇ ಹೇಳ್ತಾ ಇರ್ತೀರಲ್ಲ. ಒಟ್ಟಿನಲ್ಲಿ ಯಾವುದೋ ನೋವಲ್ಲಿ ನಾನು ಮರ್ತಿದ್ದ ನಂದೇ ಮಾತುಗಳನ್ನು ನನಗೇ ನೆನಪಿಸ್ತಿದ್ದೀರಿ. ಟೆನ್ಷನ್ ಮಾಡ್ಕೋಬೇಡಿ, ಸಿಗುತ್ತೆ. ಅಲ್ಲ, ಕತ್ಲಾಗೋಯ್ತು, ಮನೇಲಿ ಕಾಯ್ತಾ ಇರ್ತಾರೆ. ಹನುಮಂತು, ತುಳಸಿಯವರೇ, ಕ್ಯಾಬ್ ಬುಕ್ ಮಾಡ್ಕೊಳ್ಳ? ಅಯ್ಯೋ ಬೇಡ ಮಾಧವ್ ಅವರೇ, ತುಂಬ ದೂರ ಏನಿಲ್ವಲ್ಲ. ಅದು ಅಲ್ಲದೆ ಅವರು ಜಾಸ್ತಿ ದುಡ್ಡು ಕೇಳ್ತಾರೆ ಅಂತ ನಮ್ಮ ಪಾಪು ಹೇಳ್ತಾ ಇರ್ತಾನೆ. ಬನ್ನಿ, ನಾನೇ ಡ್ರಾಪ್ ಮಾಡಿಬಿಡ್ತೀನಿ. ಮಳೆ ಬೇರೆ ಬರೋ ಹೋಗಿದೆ. ಮಳೆ ಶುರು ಆಗಿಬಿಟ್ರೆ ಹೋಗೋದು ಕಷ್ಟ ಆಗುತ್ತೆ. ಬೇಡ ಮಾಧವ್ ಅವರೇ, ಪರವಾಗಿಲ್ಲ, ನಾನು ಹೇಗೋ ಹೋಗ್ತೀನಿ. ಅಲ್ಲ, ಬಹುಶಃ ಇಲ್ಲೇ ನಿಂತಿದ್ರೆ ಆಟೋ ಸಿಗೋದಿಲ್ಲ. ಸ್ವಲ್ಪ ಮುಂದೆ ಹೋಗೋಣ, ಅಲ್ಲಿ ಆಟೋ ಸಿಗ್ಬೋದು. ಸೈಡಿಗೆ ಬನ್ನಿ ತಾತ. ಈ ಮನೇಲಿ ಒಬ್ಬರಿಗಾದ್ರೂ ಟೈಮ್ ಸೆನ್ಸ್ ಇದೆಯಾ ಹೇಳು? ಊಟ ಟೈಮ್ ಆಯಿತು, ಅತ್ತೆ ಸೊಸೆ ಇನ್ನೂ ಪತ್ತೆನೇ ಇಲ್ಲ. ತಾತ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರ? ಬನ್ನಿ, ಫುಟ್ಬಾಲ್ ಮ್ಯಾಚ್ ಬರ್ತಿದೆ, ಇಬ್ರು ನೋಡೋಣ. ನೆಗೆದು ಬಿತ್ತು, ನಾನೇ ಇಲ್ಲಿ ಫುಡ್ ಇಲ್ಲದೆ ಒದ್ದಾಡ್ತಿದ್ದೀನಿ. ಫುಟ್ಬಾಲ್ ತಾತ, ನಿಮಗೆ ಹಸುವಾಗಿದ್ರೆ ಅಮ್ಮ ಅಡುಗೆ ಮಾಡಿಟ್ಟು ಹೋಗಿರ್ತಾರೆ, ಹೋಗಿ ಊಟ ಮಾಡಿ. ಮಾಡಿಟ್ಟಿರ್ತಾಳಪ್ಪ, ಈ ಚಳಿಗೆ ತಣ್ಣ ಕೊರಿತಿರುತ್ತೆ. ಅದು ಬಿಸಿ ಮಾಡೋರು ಯಾರು? ಮಾಡಿಟ್ಟಿರೋದನ್ನ ಬಿಸಿ ಮಾಡ್ಕೊಳಕ್ಕೂ ಆಗಲ್ವ ತಾತ ನಿಮ್ಮ ಕೈಲಿ? ಇರಿ, ನಾನೇ ಮಾಡ್ತೀನಿ. ಹೇಳ್ಬಿಟ್ಟ, ದಿವಸ ಇವನೇ ಅಡುಗೆ ಮಾಡೋ ಒಂಥರ. ನಾನು ನೋಡಿಲ್ವಾ ನಿನ್ನ ಕಡ್ದು ಗುಡ್ಡೆ ಹಾಕೋದು? ಇದಕ್ಕೇನು ಕಮ್ಮಿ ಇಲ್ಲ.
ಮಾವ ಖಂಡಿತ ಕೋಪ ಮಾಡ್ಕೊಂಡಿರ್ತಾರೆ. ಹುಷಾರ್ ಬೇರೆ ಇರಲಿಲ್ಲ ಅವ್ರಿಗೆ. ಫೋನ್ ಬೇರೆ ನಾನು ಮೊದಲೇ ಬಿಟ್ಟು ಬಂದಿದ್ದೀನಿ. ಯಾಕೆ ಟೆನ್ಷನಲ್ಲಿದ್ದೀರಿ? ಅದು ನಾನು ಯಾವತ್ತೂ ಮನೆಯಿಂದ ಇಷ್ಟೊತ್ತಲ್ಲಿ ಹೊರಗಿರ್ತಾ ಇರಲಿಲ್ಲ. ಮನೇಲಿ ಎಲ್ಲರೂ ಗಾಬರಿ ಆಗಿರ್ತಾರೆ. ಟೆನ್ಷನ್ ಮಾಡ್ಕೋಬೇಡಿ. ನನ್ನ ಎಲ್ಲ ಎಪಿಸೋಡನ್ನು ಬೈಹಾಟ್ ಮಾಡಿದೆ, ಆದರೆ ಒಂದೇ ಒಂದನ್ನು ಮರ್ತಿದ್ದೀರಲ್ಲ. ನಾವು ಟ್ರೈನ್ನಲ್ಲಿ ಪ್ರವಾಸಕ್ಕೆ ಹೋಗಿರ್ತೀವಿ. ಹೊಸ ಜಾಗ, ಸುಂದರವಾಗಿರುತ್ತೆ. ನೋಡಿ ಖುಷಿ ಪಡೋಕ್ಕೆ ಮುಂಚೆನೇ ವಾಪಸ್ ಹೋಗೋಕ್ಕೆ ಟ್ರೈನ್ ಸಿಗುತ್ತೋ ಇಲ್ವೋ ಅನ್ನೋ ಟೆನ್ಷನ್ ಶುರುವಾಗುತ್ತೆ. ಆ ಟೆನ್ಷನ್ನಲ್ಲಿ ಆ ಕ್ಷಣನ ಎಂಜಾಯ್ ಮಾಡೋದು ಮರ್ತು ಬಿಡ್ತೀವಿ. ಎಪಿಸೋಡು 307. ಆ ಕ್ಷಣ ಅಷ್ಟೇ ಸತ್ಯ. ಮಿಕ್ಕಿದ್ದನ್ನೆಲ್ಲ ಮರೆತು ಖುಷಿ ಪಡಬೇಕು ಅಲ್ವಾ? ಈಗ ದಾರಿಗೆ ಬನ್ನಿ. ಅಯ್ಯೋ, ನಮ್ಮ ಮಾವ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಬೆಂಗಳೂರಲ್ಲಿ ಆಚೆ ಹೋದ್ರೆ ಒಂದ್ ಛತ್ರಿ ಇಟ್ಕೊಂಡಿರ್ಬೇಕು ಅಂತ. ನಾನು ಮರ್ತು ಬಂದೆ. ಮಳೆಯಲ್ಲಿ ನೆನೆಯೋ ಅದೃಷ್ಟ ಹಣೆಯಲ್ಲಿ ಬರ್ದಿದ್ರೆ ಛತ್ರಿ ಮರ್ತೋಗ್ತಾರೆ ಅಂತ ಹೇಳ್ತಾರೆ. ತಮಾಷೆ ಮಾಡಿ. ಅಲ್ಲೊಂದು ಟೀ ಅಂಗಡಿ ಇದೆ, ಬನ್ನಿ ಹೋಗೋಣ. ಅಯ್ಯೋ, ಅಮ್ಮನ್ ಪಿಕ್ ಮಾಡ್ತೀನಿ ಅಂತ ಹೇಳಿದ್ದೆ, ಮರ್ತೆ ಹೋಯ್ತು. ಅಮ್ಮ ಫೋನ್ನ ಮನೇಲೇ ಬಿಟ್ಟು ಬಂದಿದ್ದಾರೆ. ಮಾಧವ್ ಸರಿ ಫೋನ್ ಮಾಡ್ತೀನಿ. ನಾಟ್ ರೀಚಬಲ್ ಬರ್ತಿದ್ಯಲ್ಲ. ಅಮ್ಮ ಮೋಸ್ಟ್ಲಿ ಮನೆಗೆ ಹೋಗಿರ್ತಾರೆ ಅನ್ಸುತ್ತೆ. ಎರಡು ಕಡಕ್ ಚಾಯ್. ನೀವು ನಂತರನೇ ಫಿಲ್ಟರ್ ಕಾಫಿ ಫ್ಯಾನ್ ಅಂತ ನನಗೆ ಗೊತ್ತು, ಆದರೆ ಮಳೆಯಲ್ಲಿ ಟೀ ಕುಡಿಯೋ ರುಚಿ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಇಂಥ ಪೆಟ್ಟಿ ಅಂಗಡಿಯಲ್ಲಿ ಟೀ ಅದ್ಭುತವಾಗಿರುತ್ತೆ.